ಸ್ವಸ್ಥಾನವನ್ನು ಕುರಿತು ತೆರಳಿದರೆಂದು ಸೂತಮನಿಗಳು ಶೌನಕಾದಿಗಳು ಹೇಳದೆಂಬಲ್ಲಿಗೆ ತೃತೀಯೋಧ್ಯಾಯ ಮುಕ್ತಾಯ. ಜಯ ಸತ್ಯನಾರಾಯಣ ಜಯ ಸತ್ಯವಾಮೇಶ ಜಯ ಸತ್ಯ ಜಯತು ಜಯತು ಜಯ ಸತ್ಯನಾರಾಯಣ ಜಯ ಸತ್ಯವಾಮೇಶ ಜಯ ಸತ್ಯಲಕ್ಷ್ಮೀ ನೈವೇದ್ಯಂ ಆನಂದ ಕರ್ಪೂರ ಮಹಾಮಂಗಳ ನೀರಾಜನಂ ಪ್ರಿಯಾಪ್ತ್ಯಾನಂದರಾಯ ಸರ್ವಸ್ವಮೋದಿರಾತ್ಮೋತ್ತಮಹಾನುಮತೆ ಸರ್ವಸ್ಯಾಪ್ತೆ ಸರ್ವಸ್ಯತೆ ಸರ್ವವೇವಾಹದೇನಾಪ್ನೋತಿ ಸರ್ವಂ ಜಯತಿ. ರಾಜಾದಿರಾಜಾಯ ಪ್ರಸನ್ನಯಾಯ ನಮೋ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮೋ ನಮಃ. ವೀರ ವೆಂಕಟನಾರಾಯಣ ಸ್ವಾಮಿ ನಮೋ ನಮಃ. ಆನಂದ ನೀಲಾಂತರ್ಜಾಮಿ ಜಯ ಇಂದಿರಾರಮಣ ಗೋವಿಂದ. ವೀರ ವೆಂಕಟನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ. ಕ್ಷಾಂಧಾರ್ಯಾಮಿ ನಮಸ್ಕರೋಮಿ. ಚತುರ್ಥೋಧ್ಯಾಯಃ ಪ್ರಾರಂಭಃ. ವೀರ ವೆಂಕಟನಾರಾಯಣ ಸ್ವಾಮಿನೇ ನಮಃ. ನಾರಾಯಣ ಸ್ವಾಮಿ ದೇವತಾ ಬ್ರಹ್ಮಣೇ ನಮೋ ನಮಃ. ಚತುರ್ಥೋಧ್ಯಾಯಃ ಪ್ರಾರಂಭಃ. ಪುನಃ ಸೂತರು ಶೌನಕಾದಿಗಳನ್ನು ಕಂಡು, ಇಲ್ಲೇ ಋಷಿಗಳಿರ, ಆ ವೈಶ್ಯನು ಅಳಿಯರೊಡನೆ ಮಂಗಳ ಸ್ನಾನ ಮಾಡಿ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ಬರುತ್ತಿರುತ್ತಾನೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬರುತ್ತಾನೆ. ಇಲ್ಲಿ ವರ್ತಕನೇ, ನಿನ್ನ ಹಡಗಿನಲ್ಲಿ ಇರುವುದು ಏನು ಎಂದು ಕೇಳುತ್ತಾನೆ. ಧನವದಾಂಧರಾದ ವರ್ತಕನು ಹೀಯಾಳಿಸುವುದೆಂದಲೂ ಹಾಸ್ಯದಿಂದಲೂ, ಎಲೆ ಸನ್ಯಾಸಿಯೇ, ನೀನು ಏತಕ್ಕೋಸ್ಕರ ಕೇಳುತ್ತಿರುವೆ? ಹಣ ಇರುವುದು ಎಂದು ಭ್ರಾಂತಿಯಿಂದ ಅಪಹರಿಸಲು ಕೇಳುತ್ತಿರುವೆಯೋ? ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳು ತಪ್ಪ ಮತ್ತೆ ಏನೂ ಇಲ್ಲ ಎಂದು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು, ನಿಮ್ಮ ಮಾತು ಯಥಾರ್ಥವಾಗಲೇ ಎಂದು ಹೇಳಿ ಹೊರಟು ಹೋಗಲು, ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದಲ್ಲಿ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆ ಮೂರ್ಛೆಯನ್ನು ಹೋಗುತ್ತಾನೆ. ಪುನಃ ಯಚೇತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಾಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು, ಇದೇ ಮಾವನೇ, ಏಕೆ ವ್ಯಸನ ಪಡುತ್ತೀಯಾ? ಸನ್ಯಾಸಿಯಿಂದ ಶಾಪವನ್ನು ಕೊಟ್ಟಿರುವುದರಿಂದನೇ ಈ ತರ ಎಲ್ಲ ಆಗಿರುವುದು, ಪದಾರ್ಥಗಳೆಲ್ಲ ಈ ರೀತಿ ಆಗಿರುವುದು. ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದು ಎಂದು ಅಳಿಯನು ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಾರೆ. ದೀನನಾಗಿ, ಎಲೆ ಯತಿಶ್ರೇಷ್ಠನೇ, ನಿನ್ನೊಡನೆ ಯಾವ ಅಸತ್ಯವನ್ನು ನಾವು ನುಡಿದೆವೋ, ಹೇಳಲ್ಪಟ್ಟಿತೋ ಅಂತ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕಾರವನ್ನು ಮಾಡಿ, ಆಗ ಯತಿಯು ದುಃಖಿಸುತ್ತಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪವನ್ನು ತೋರುತ್ತಾನೆ. ಎಲೆ ದುರ್ಬುದ್ಧಿಯೇ, ಈ ನನ್ನ ಮಾತನ್ನು ಕೇಳು, ದುಃಖಿಸಬೇಡ. ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೆಯಾಗಿ ನನ್ನ ಆಜ್ಞೆಯಿಂದ ಬಾರಿಗೂ ದುಃಖಗಳನ್ನು ಹೊಂದುತ್ತಿರುವೆ ಎಂಬುದಾಗಿ ನುಡಿದು ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಪ್ರಾರಂಭಿಸುತ್ತಾನೆ. ಎಲೆ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳೂ ಕೂಡ ನಿನ್ನ ಆಶ್ಚರ್ಯಕರ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನೆಂತೂ ತಿಳಿಯಲು ಸಾಧ್ಯ? ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುತ್ತೇವೆ. ನಮ್ಮಲ್ಲಿ ಕರುಣಿಸು, ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವ ಧನವನ್ನು ಅನುಗ್ರಹಿಸಿ ಅಂತರ್ಗನಾಥನಾಗುತ್ತಾನೆ. ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವೂ ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತು ಎಂದು ಸಜ್ಜನರಂತೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾತುರಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಾಪುರವು ಎಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಹೇಳಿ ಕಳಿಸುತ್ತಾರೆ. ಆಗ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಸಮೀಪಕ್ಕೆ ಬರುತ್ತಿರುವರು ಶುಭವಾರ್ತೆಯನ್ನು ಹೇಳುತ್ತಾನೆ. ಪತಿವ್ರತೆಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಪತಿಯ ದರ್ಶನಾರ್ಥವಾಗಿ ಹೊರಟು ಹೋಗುತ್ತಾಳೆ.
ತಾಯಿಯೊಡನೆ ಹೋಗುತ್ತಾಳೆ. ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿಯೇ ಮುಳುಗಿಸಿಬಿಡುತ್ತಾನೆ. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದು ಹೋಗುತ್ತಾಳೆ. ತಾಯಿ ಲೀಲಾವತಿಯು ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಅಡುಗಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾಗುವುದನು? ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯಿಂದ ಉಂಟಾಗಿದೆ. ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸುತ್ತಾಳೆ. ಪತಿಯನ್ನು ಕಳೆದುಕೊಂಡು ದುಃಖಿತಳಾಗಿ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನವನ್ನು ಮಾಡಬೇಕು ಎಂದು ನಿಶ್ಚಯಿಸುತ್ತಾಳೆ. ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆಯನ್ನು ಮಾಡುತ್ತಾರೆ. ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ, ಅಥವಾ ನಾನು ಸತ್ಯನಾರಾಯಣ ಸ್ವಾಮಿ ಮಾಯಾಪಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ ಯಾವ ತಿಳಿಯದು ಎಂದು ಯೋಚಿಸುತ್ತಾರೆ. ಎಲ್ಲರ ಸಮಕ್ಷದಲ್ಲಿ ನಾನು ಆಪದ್ ಬಾಂಧವನಾದ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾಡುತ್ತೇನೆ. ಹೀಗೆ ಪ್ರಾರ್ಥನಾ ವಚನವನ್ನು ಕೇಳಿ ಸತ್ಯನಾರಾಯಣ ಸ್ವಾಮಿ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡುತ್ತಾಳೆ. ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ ಆಕಾಶದಲ್ಲಿ ಒಂದು ವಾಣಿಯನ್ನು ಕೇಳಿ ಬರುತ್ತದೆ. ಎಲೆ ವೈಶ್ಯನೇ, ನಿನ್ನ ಮಗಳು ಪ್ರಸಾದವನ್ನು ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಪತಿ ನಿಶ್ಚಯವಾಗಿ ಅದೃಶ್ಯನಾಗುತ್ತಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಸ್ವೀಕರಣೆ ಮಾಡಿದರೆ ಪತಿಯನ್ನು ಹೊಂದೋಳು ಎಂದು ನುಡಿಯುತ್ತಾನೆ. ಆಕಾಶವಾಣಿ ವಾಕ್ಯವನ್ನು ಕೇಳಿದವಳಾಗಿ ಆತ ಅತಿ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಮತ್ತೆ ಹಿಂದಿರುಗಿ ಬರಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೆ ತಂದೆಯೇ, ಈಗ ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಏದಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವೈಶ್ಯನಿಗೆ ಬಹಳ ಸಂತೋಷವು ಉಂಟಾಗುತ್ತದೆ. ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡುತ್ತಿರುತ್ತಾರೆ ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಮಿಯ ಸಂಕ್ರಾಂತಿ ಈ ವರ್ಷಾಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂತವರಾಗುತ್ತಾರೆ. ಈ ಪ್ರಕಾರ ಅವರು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಮರ್ತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕವನ್ನು ಹೊಂದುತ್ತಾರೆ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ 7ರಂಬಲ್ಲಿಗೆ ಚತುರ್ಥೋಧ್ಯಾಯ ಮುಕ್ತಾಯ. ಜಯ ಸತ್ಯನಾರಾಯಣ ಜಯತ್ತಮಾವೇಶ ಜಯ ಸತ್ಯಗಣಪತಿ ಜಯತು ಜಯತು ಸತ್ಯನಾರಾಯಣ ಸ್ವಾಮಿ ಬ್ರಹ್ಮಣೇ ನಮೋ ನಮಃ. ಓಂ ಸಂಗಣ್ಯಸ್ತಾಯ ಇಮಾಂ ರದಾಗಂ ಸಂಗಣ್ಣಾನಿ ಓಂ ಜೈ ಭವತೆ ಊರ್ಧ್ವೇವಂಜಃ ಊರ್ಧ್ವಮೇವಾವೃಂದೇ ಚಿತ್ತತಾಂ ಭವತೆ ಚಿತ್ತಂ ಭಾಯೇ ತತ್ಕರ್ಮ ಯಸ್ವೇದಂ ವೃದ್ಧೇ ವೀರವಿಘ್ನಸ್ನಾರ್ತಾಭ್ಯೋ ನಮಃ. ಜಯಂತಿರಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಜಾನಕಿ ರಮಣ ಗೋವಿಂದ, ವೀರವೆಂಕಟನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ. ಕ್ಷಾಂಧಾರ್ಯಾಮಿ ನಮಸ್ಕರೋಮಿ ಸಕಲಾರಾಧನ ಸುಚಿತಾಃ. ವೀರವೆಂಕಟನಾರಾಯಣ ಸ್ವಾಮಿಭ್ಯೋ ನಮಃ. ಪಂಚಮೋಧ್ಯಾಯಃ ಆರಂಭಃ. ಪಂಚಮೋಧ್ಯಾಯಃ ಪ್ರಾರಂಭಃ. ವೀರವೆಂಕಟನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಹಾಗೆ ನಾನು ನಿಮಗೆ ಎರಡನೇ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುತ್ತೇನೆ, ಕೇಳಿ. ಪೂರ್ವದಲ್ಲಿ ಅಂಗಧ್ವಜನು ಎಂಬ ರಾಜನು ಇರುತ್ತಾನೆ. ಸತ್ಯನಾರಾಯಣ ಸ್ವಾಮಿ ವ್ರತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದುತ್ತಾನೆ. ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟ ವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾಗುತ್ತಾನೆ. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತ ಕರ್ಣವುಳ್ಳವರಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗುವುದಿಲ್ಲ ಮತ್ತು ಆ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಕುರಿತು ನಮಸ್ಕಾರವನ್ನು ಕೂಡ ಮಾಡುವುದಿಲ್ಲ.
ಆದರೂ ಸಮಸ್ತ ಗೋಪಾಲಕರು ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದವನ್ನು ರಾಜನಿಗೆ ಕೊಡುತ್ತಾರೆ. ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡುತ್ತಾನೆ. ಕಾರಣ ಅತಿ ದುಃಖವನ್ನು ಹೊಂದುತ್ತಾನೆ. ಈ ರಾಜನ 100 ಜನ ಮಕ್ಕಳು, ದನ ಧಾನ್ಯ ಮೊದಲಾದ ಐಶ್ವರ್ಯ ಎಲ್ಲವೂ ನಾಶವಾಗುತ್ತದೆ. ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ಸ್ವಾಮಿ ದೇವ ಪ್ರಸಾದವನ್ನು ತಿರಸ್ಕರಿಸಿದ್ದರಿಂದಲೇ ಆಗಿರುವುದು, ನಷ್ಟ ಆಗಿರುವುದು. ಯಾವ ಸ್ಥಳದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡುತ್ತಾನೆ. ಅನಂತರ ಈ ರಾಜನು ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದವನ್ನು ದೆಸೆಯಿಂದ ಧನ ಧಾನ್ಯ ಪುತ್ರಾದಿ ಐಶ್ವರ್ಯಗಳನ್ನು ಪುನಃ ಹೊಂದುತ್ತಾನೆ. ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ಶ್ರೀ ವೈಕುಂಠವನ್ನು ಹೊಂದುತ್ತಾನೆ. ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದವು ಪ್ರಾಪ್ತವಾಗುತ್ತದೆ. ಮತ್ತು ಯಾರು ದರಿದ್ರನಾಗಿರುತ್ತಾರೋ ಅವರಿಗೆ ಧನವು ಪ್ರಾಪ್ತಿಯಾಗುತ್ತದೆ. ಮತ್ತು ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತ ಮಹಾಮನಿಗಳು ಹೇಳುತ್ತಾರೆ, ಇದೇ ಶೌನಕಾದಿಗಳೇ, ಈ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ದೇವರ ವ್ರತವನ್ನು ನಾನು ನಿಮಗೆ ಕಥನವನ್ನು ಮಾಡಿರುತ್ತೇನೆ. ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದಶೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯು ವಿಶೇಷವಾಗಿ ಕೋರಿದ ಫಲಗಳನ್ನು ಕೊಡತಕ್ಕಂತಹದ್ದು. ಈ ಸತ್ಯನಾರಾಯಣನನ್ನು ಹೀಗೆ ಸನಾತನದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ರೂಪವನ್ನು ಧರಿಸಿರುತ್ತಾನೆ ಎಂದು ಸೂತರು ಹೇಳಿರುತ್ತಾರೆ. ಮುನಿಗಳೇ, ಯಾರು ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತದ್ದಾಗಿ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವೂ ಇಲ್ಲವೋ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ 7ರಂಬಲ್ಲಿಗೆ 5ನೇ ಪಂಚಮೋಧ್ಯಾಯ ಮುಕ್ತಾಯ. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೇಶ, ಜಯದು ಜಯದು ವೀರ ವೆಂಕಟನಾರಾಯಣ ಸ್ವಾಮಿಭ್ಯೋ ನಮಃ. ಪಂಚಮೋಧ್ಯಾಯ ಮುಕ್ತಾಯ ತುಂಗತ್ಯ ಪ್ರಸಿದ್ಧಾಯ ಭೂತಾಮೃತಯಾಮಿ ಓಂ ಪ್ರಾಣಾಯ ಅಪಾನಾಯ ವ್ಯಾಗತಾಯ ಕಲ್ಪನಾಯ ನಾರಾಯಣ ಸ್ವಾಮಿನೇ ನಮಃ. ಆನಂದ ನೀರಾಜನಂ ಸಮರ್ಪಯಾಮಿ. ಹಿರಣ್ಯಪಾತ್ರಂ ಮದೋಃ ಗುರುಣಂ ದದಾತಿ ಮದಭ್ಯೋದಾನೀತಿ ಏಕದಾ ಬ್ರಹ್ಮಣೋ ವರದೇಕದೈವ ಯಜಮಾನಾಯುಸ್ತೇಜೋ ದದಾತಿ. ವಿಷ್ಣೋರ್ನಕಂ ವೀರ್ಯಾಯನೋದಂ ಯಪ್ಪಾದವನ್ನೇದಾಗಂತ್ಯೋ ಅಸ್ಕವಾಯುಧಕ್ಕರಂ ಧರತ್ವಂ ವಿಚಕ್ರಮಾಣಸ್ತೆ ದೋರ್ಗಾಯ ವಿಷ್ಣೋರ್ನಾಡವಿಷ್ಣೋರ್ವಿಷ್ಣೋದಿಷ್ಟೇ ಚಕ್ರವಸ್ಕೃಷ್ಣೋಸ್ಯೋರ್ದೇ ವಿಷ್ಣೋರ್ಧ್ರುವಮಸೆ ವೈಷ್ಣವಮಸೆ ವಿಷ್ಣವೇ ತ್ವಾಹ ವೀರ ವೆಂಕಟ. ಸತ್ಯನಾರಾಯಣ ಸ್ವಾಮಿ ದೇವತಾ ಬ್ರಹ್ಮಣೇ ನಮಃ. ಆನಂದ ನೀರಾಜನಂ ದರ್ಶಯಾಮಿ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಶ್ರೀಭದ್ರಾರಮಣ ಗೋವಿಂದ ಗೋವಿಂದ. ವೆಂಕಟನಾರಾಯಣ ಸ್ವಾಮಿ ಸಾಭ್ಯೋ ನಮಃ. ಆನಂದ ನೀರಾಜನಂ ದರ್ಶಯಾಮಿ ರಕ್ಷಾನ್ ಧಾರಯಾಮಿ. ఏమైనా టిఫిన్ చేసుకుంటారా అట్లా స్పష్ట చేస్తామా? ಮಾಡ್ಬಿಡಿ ಸಮಯ ಪೂಜೆ ಮಾಡ್ಬಿಡಿ. ನ್ಯೂಸ್ ಪೇಪರ್ ಎತ್ಕೊಂಡು ಫಸ್ಟ್ ಮ್ಯಾಟ್ ಇದ್ರೆ ಮ್ಯಾಟ್ ಕೊಡುವ ಮ್ಯಾಟ್ ಅಂದ್ರೆ ಹೊಸ ಮ್ಯಾಟ್ ಸಂತೋಷ್. ಕಳಿಸ್ಕೊಳ್ಳ ನಂದಿಲ್ಲ
ಸಾಕು ಸಾಕು ನಮ್ದು ಈ ಕಡೆ ಹಾಕ್ಬಿಡ್ರಿ ಅಜ್ಜ. ಹೋಮ ಇಲ್ಲಿ ಹೋಮದ್ದು ಬ್ಯಾಗ್ ಅದು ಒಂದು ಬ್ಯಾಗ್ ಇತ್ತಲ್ಲ ಸಣ್ಣದು. ಮಾ ಮಂಚದ ಕೆಳಗೆ ಐತೆ ನೋಡಮ್ಮ ದಿವನ ಕೆಳಗ ಟವಲ್ ಬೇಕು ಬಾ ಬೇಕು ಬಟ್ಲು ಅಂತ ಬರ್ತೀನಿ ಅಂತ ಹೇಳಿದ್ರು ನೀನು ಬರ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಇರ್ತಾನ ಸರಿ ಕುತ್ಕೊಂಡು ಎಲ್ಲ ಅಪ್ಪಯ್ಯನ ಅಮ್ಮಯ್ಯ ಎಲ್ಲ ಹೆಂಗೆ ಕಟ್ಟೆ
ಸೀತಾಫಲ ಇದು ಊರಲ್ಲಿ ಸಮಯ ಈಚೆ ಹಾಕಕ್ಕೆ ಚೆನ್ನಾಗಿತ್ತು, ನಾನು ಬರ್ತಿಲ್ವಮ್ಮ? ಎಲ್ಲಾರು ಬಂದಿದ್ದಾರೆ. ಹಾಕ್ಬಿಡ ಈಚೆನಾ? ಮನೆಯಲ್ಲಿ ಮಾಡಿದ್ರೆ ಒಳ್ಳೇದು. ಹೌದಾ? ಸರಿ ಹಾಕ್ತೀನಿ. ಇಲ್ಲೇ ಮಾಡ್ಲಿ ಬಿಡು, ಕಿಟಕಿ ತೆಗೀರಿ. ಕಿಟಕಿಗಳು ತೆಗ್ದವ್ರು ಇನ್ನೇನಪ್ಪ ಒಮ್ಮೆ? ಏನ್ ಮಾಡ್ತಾರೆ? ಹೊಗೆ ಅಂತಲ್ಲ, ಎಲ್ಲರೂ ಕಿಟ್ಕಿ. ಅವೇಗೆ ಹೇಳ್ದೆ ತಾನೆ ಒಂದ್ಸರಿ ಹೇಳ್ಬೇಕು. ಅದೇ ಸಾಕು ಕೊಡಿ. ಆಗುತ್ತೆ. ಓಂ ವಿಘ್ನೇಶ್ವರ ದೇವತಾಭ್ಯ ಮಹಾವೀಶ್ವರಾಯ ನಮಸ್ತೆ ನಮಸ್ತೆ ವಿವಾಹನ ವೈಶ್ವಾನರಾಯ ವಿದ್ಮಹೇ ಲಾಲಿಲಾಲಾಯ ಧೀಮಹಿ ತನ್ನೋ ಪ್ರಚೋದಯಾತ್. ದೇವತಾಭ್ಯ ನಮಃ. ಸ್ಟೋರೇಜ್ ಇಲ್ಲ ಅಂತ ಹೇಳ ರೆಕಾರ್ಡ್ ಮಾಡಿದ್ದು. ಒಂದು ಸ್ಟೋರೇಜ್ ಇಲ್ಲ ಇಷ್ಟು ಏನ್ ಕೆಲಸ ಬ್ಲಾಗ್ ಮಾಡ್ತಾನೆ. ಜಾಗ